ಕೆಲವರು ನೆಗೆಟಿವ್ ಪಾಸಿಟಿವ್ ಥಾಟು ಗೊತ್ತಾದರೂ ನಮಗೆ ನೆಗೆಟಿವ್ ಬಿಡೋಕ್ಕಾಗಲ್ಲ, ನೆಗೆಟಿವ್ ಕೆಟ್ಟದ್ದು ಅಂತ ಗೊತ್ತು, ಹೇಗೆ ಬಿಡೋದು ಅಂತ ಬೇಸಿಕ್ ಕ್ವಶನ್ಸೇ ಕೆಲವರು ಕೇಳ್ತಾರೆ. ಅವ್ರಿಗೆ ನೆಗೆಟಿವ್ ಬೇಡ ಅಂತ ಹೇಳಿದ್ರೆ ನೆಗೆಟಿವ್ ಯೋಚನೆ ಮಾಡದೇ ಇರೋದು ಬರುತ್ತಲ್ಲ, ಅದು ಈ ಥರ ತುಂಬ ಬೇಸಿಕ್ ಕ್ವಶನ್. ಅವ್ರಿಗೋಸ್ಕರ ಇದು ಒಂದು ಸೀಕ್ರೆಟ್ ಹೇಳ್ತೀನಿ. ಅವ್ರು ಬದಲಾಗಬೇಕು, ನೆಕ್ಸ್ಟ್ ಬಿಗ್ ಮೂವ್ ತೊಗೊಳ್ಳೋದು ಹೇಗೆ ಅಂತ. ನಮ್ಮಲ್ಲಿ ಪಾಸಿಟಿವ್ ಇದ್ದರೂ ಒಂದು ನ್ಯಾವಿಗೇಷನ್ ಸಿಗ್ನಲ್ ಇರುತ್ತೆ, ನೆಗೆಟಿವಿಟಿ ಇದ್ದರೂ ಒಂದು ನ್ಯಾವಿಗೇಷನಲ್ ಸಿಗ್ನಲ್ ಇರುತ್ತೆ, ಒಂದು ಸಂಕೇತ ಇರುತ್ತೆ, ನಮ್ಮಲ್ಲೇ ಇರುತ್ತೆ, ನಾವು ಗಮನಿಸ್ಕೋಬೇಕು. ಇವಾಗ ನೆಗೆಟಿವಿಟಿ ಅಂದಾಗ ನಮ್ಮಲ್ಲಿ ಜಲಸಿ ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು, ಫ್ರಸ್ಟ್ರೇಷನ್ ಇರ್ಬೋದು, ಆ್ಯಂಗರ್ ಇರ್ಬೋದು, ಇವೆಲ್ಲ ನಮ್ಮಲ್ಲಿ ಇರೋದು ನಮಗೆ ಗೊತ್ತಾಗುತ್ತೆ ಅಲ್ವಾ. ನಾನು ಹೇಳ್ತೀನಿ, ಕೆಲವರು ಹೇಳ್ತಾರೆ ಅದಕ್ಕೆ ಅಟೆನ್ಷನ್ ಕೊಡಬೇಡಿ, ಬಿಟ್ಬಿಡಿ ಅಂತ. ಇಲ್ಲ, ನಿಮಗೆ ಬಿಡೋಕ್ಕಾಗಲ್ಲ. ನಾನು ಅದಕ್ಕೆ ಅದನ್ನೇ ಬಳಸಿ ಅಂತಲೇ ಹೇಳ್ತೀನಿ. ಯಾವ್ದು ನಮ್ಮ ಶತ್ರುನೋ ಅವ್ರನ್ನೇ ಬಳಸಬೇಕು. ಪೇ ಅಟೆನ್ಷನ್ ಟು ಇಟ್, ಅದಕ್ಕೆ ಗಮನ ಕೊಡಿ. ಯಾವುದು ನಿಮ್ಮ ಎನರ್ಜಿನ ಹೀರ್ತಾ ಇದೆ, ಯಾವ ಯೋಚನೆಗಳು ನಿಮ್ಮನ್ನು ಡ್ರೈನ್ ಔಟ್ ಮಾಡ್ತಾ ಇದೆ, ಅದ್ರ ಕಡೆ ನೀವು ಗಮನ ಕೊಡಿ. ನೆಗೆಟಿವ್ ಆ್ಯಕ್ಷನ್ ಇರ್ಬೋದು, ಬಾಡಿನಲ್ಲಿ ಅದು ಏನೇನೋ ನಡೀತಾ ಇದೆ, ನಿಮಗೆ ಒಂದು ಡೈರೆಕ್ಷನಲ್ ಸಿಗ್ನಲ್ ಬಂದಿದೆ ಡೀಪಾಗಿ, ಅದು ಹೇಳ್ತಾ ಇದೆ. ನೀನೇನು ಮಾಡಬೇಕು, ಒಂದು ಗೂಟಕ್ಕೆ ತಗಲಾಕೊಂಡ್ಬಿಟ್ಟಿದ್ಯಾ. ಇವಾಗ ಡೂ ನಾಟ್ ಗೋ ಇನ್ ದಿ ಸೇಮ್ ಡೈರೆಕ್ಷನ್. ಏನು ಮಾಡ್ತಾ ಇರೋದ್ರಿಂದ ನಿನಗೆ ಈ ಥರ ಆಗ್ತಾ ಇದೆ ಅಂತ ನೋಡು, ಅದನ್ನೇ ಅಟೆಂಡ್ ಮಾಡು. ಡೂ ನಾಟ್ ಗೋ ಇನ್ ದಟ್ ಸೇಮ್ ಡೈರೆಕ್ಷನ್. ಆಮೇಲೆ ಅದೊಂದು ಸ್ಪೀಡಲ್ಲಿ ಆಗ್ತಾ ಇರುತ್ತೆ. ಡೂ ನಾಟ್ ಕೀಪ್ ಗೋಯಿಂಗ್ ಅಟ್ ದಿ ಸೇಮ್ ಸ್ಪೀಡ್. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಿಮ್ಮ ಮೂಮೆಂಟ್ ಆಗಬೇಕಾದ್ರೆ, ಸರಿಯಾದ ದಿಕ್ಕಲ್ಲಿ ಹೋಗಬೇಕಾದ್ರೆ, ಇದರಿಂದ ಬಿಡಿಸ್ಕೊಳ್ಬೇಕಾದ್ರೆ ನಾವು ಇದನ್ನು ಗೂಟಕ್ಕೆ ತಗಲಾಕೊಂಡು ಸುತ್ತಾ ಇದ್ವಿ. ಈ ಎತ್ತು ಸುತ್ತತ್ತಲ್ಲ ಹಾಗೆ ಆ ಪಿವೆಟ್ಗೆ ಸುತ್ತಾ ಇದ್ವಿ. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಸುತ್ತಾ ಇಲ್ಲ, ಅದೇ ಸ್ಪೀಡಲ್ಲಿ ಹೋಗ್ತಾ ಇಲ್ಲ, ಆ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ರಜಾ ಬೇಕು. ಅದನ್ನೇ ನಾನು 48 ಡೇಸ್ ಮೌನ ಮಾಡೋದು. ಏನು ವ್ರತ ಅಂದರೆ, ನಮ್ಮಲ್ಲಿ ಒಂದು ಚೇಂಜ್ ಆಗೋದಕ್ಕೆ ಏನೇನು ನಮ್ಮಲ್ಲಿ ಗಮನಿಸ್ಕೊಂಡು ನೋಡಿಕೊಂಡು ಯಾವ್ಯಾವುದನ್ನು ತೆಗೆದುಹಾಕ್ಬೋದು, ನ್ಯಾವಿಗೇಟ್ ಮಾಡಬೇಕು. ಪಾಸಿಟಿವ್ ನ್ಯಾವಿಗೇಷನ್ ಸಿಗ್ನಲ್ಸ್ ನಮ್ಮಲ್ಲಿ ಬರುತ್ತೆ, ಒಳ್ಳೊಳ್ಳೆ ಸಿಗ್ನಲ್ಸ್ ಬರುತ್ತೆ. ಆ ಕಡೆಗೆ ಹೋಗಬೇಕಾದ್ರೆ ಇದನ್ನು ನೆಗೆಟಿವ್ನೂ ಕೂಡ ಹಾಗೆ ಬಿಡೋಕ್ಕಾಗಲ್ಲ. ಅದಕ್ಕೆ ಅಟೆನ್ಷನ್ ಕೊಟ್ಟು ಯಾವುದರಿಂದ ಹಿಂಗಾಗ್ತಾ ಇದೆ ಅಂತ ನೋಡಿ ಬೇರೆ ಸಮೇತ ಕಿತ್ತಾಕಬೇಕು. ಆಲ್ವೇಸ್ ಡೋಂಟ್ ಟ್ಯಾಕಲ್ ದಿ ಪ್ರಾಬ್ಲಮ್, ಗೋ ಟು ದಿ ಕಾಸ್ ಆಫ್ ದಿ ಪ್ರಾಬ್ಲಮ್. ವೆನ್ ಯು ನೋ ವೈ ಇಟ್ ಈಸ್ ಹ್ಯಾಪನಿಂಗ್, ವೆನ್ ಯು ಗೋ ಟು ದಿ ಸೋರ್ಸ್ ಆಫ್ ದಿ ಪ್ರಾಬ್ಲಮ್, ಆಟೋಮ್ಯಾಟಿಕ್ ಆಗಿ ದ ಪ್ರಾಬ್ಲಮ್ ಇಸ್ ಬೌಂಡ್ ಟು ಡಿಸಪಿಯರ್, ಬಿಕಾಸ್ ಯು ಆರ್ ಅಟೆಂಡಿಂಗ್ ಟು ದಿ ಕಾಸ್ ಆಫ್ ದಿ ಪ್ರಾಬ್ಲಮ್. ಏನು ಕಾರಣ ನನಗೆ ಕೋಪ ಬರೋಕ್ಕೆ, ಅಲ್ಲಿಗೆ ಹೋಗಿ. ಇಮ್ಮಿಡಿಯೇಟಾಗಿ ನಾವು ಅವ್ರ ಮೇಲೆ ಇವ್ರ ಮೇಲೆ ಕಾರಣ ಹಾಕಲ್ಲ. ನಿನ್ನಲ್ಲೇ ಏನೋ ಒಂದು ತೊಂದರೆ ಇದೆ, ಅದಕ್ಕೆ ಕೋಪ ಬರ್ತಾ ಇದೆ, ಅದನ್ನು ಅಟೆಂಡ್ ಮಾಡ್ತೀರಾ. ಅದನ್ನು ಅಟೆಂಡ್ ಮಾಡಿದಾಗ ಯು ಗೆಟ್ ಸಮ್ ಎನರ್ಜಿ. ಯಾವುದನ್ನು ನೆಗೆಟಿವ್ ಅಂದ್ಕೊಂಡಿದ್ರೋ ಅದನ್ನು ಬಿಡಕ್ಕೆ ಹೋದಾಗ ಅದರಿಂದ ಒಂದು ಎನರ್ಜಿ ಬರುತ್ತೆ. ದಟ್ ಇಟ್ ಸೆಲ್ಫ್ ಈಸ್ ಪಾಸಿಟಿವ್.